ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಪಾಲಿಕೆಯ ಮೇಯರ್ ಮಂಗೇಶ್ ಪವಾರ್ ಮಂಗಳವಾರ ಕಿಲ್ಲಾಕೋಟೆಯ ಮುಂಭಾಗದಲ್ಲಿ ಚಾಲನೆ ನೀಡಿದರು. ಕಿಲ್ಲಾಕೋಟೆಯಿಂದ ಆರಂಭವಾದ ಮಹರ್ಷಿ ವಾಲ್ಮೀಕಿ ಜಯಂತಿಯ ಭವ್ಯ ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತ, ಜಿಲ್ಲಾಧಿಕಾರಿ ಕಚೇರಿ ರಸ್ತೆ, ಚೆನ್ನಮ್ಮ ವೃತ್ತ, ಕೊಲ್ಲಾಪುರ ವೃತ್ತದ ಮಾರ್ಗವಾಗಿ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಸಮಾಪ್ತಿಯಾಗಲಿದೆ. ಬಳಿಕ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕುರಿತು ವಿಚಾರಣಾ ಸಂಕಿರಣ ಆಯೋಜಿಸಲಾಗಿದೆ. ವಾಲ್ಮೀಕಿ ಜಯಂತಿಯ ಮೆರವಣಿಗೆಯಲ್ಲಿ ಉಪ ಮೇಯರ್ ವಾನ್ಯ ಜೋಶಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಶಾಸಕ ಆಸಿಫ್ ಸೇಠ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ದೊಡ್ಡ ಪ್ರಮಾಣದಿಂದ ಮಹರ್ಷಿ ವಾಲ್ಮೀಕಿ ಅವರದ್ದು ಇಲ್ಲಿ ಮೆರವಣಿಗೆ, ಪೂಜಾ ಮತ್ತು ಕುಮಾರ ಗಂಧರ್ವ ಹಾಲ್ದಲ್ಲಿ ಉಪಾಸನೆ ಆಗ್ತಾ ಇದ್ವಿ. ಇಲ್ಲಿ ನಮ್ದು ಅಧ್ಯಕ್ಷ ಇದ್ದಾರು ಮಹರ್ಷಿ ವಾಲ್ಮೀಕಿ ಸಮಾಜದ್ದು. ಮಹರ್ಷಿ ವಾಲ್ಮೀಕಿ ಸಮಾಜದ ಮಂದಿ ಎಲ್ಲ ಹಾರ್ಡ್ ವರ್ಕಿಂಗ್ ಅದಾರು, ಎಲ್ಲ ಒಕ್ಕಟ್ಟದಾರು. ನಾವು ಒಂದೇ ಅವ್ರಿಗೆ ಎಲ್ಲಾರ್ಗೆ ವಿನಂತಿ ಮಾಡ್ತೀನಿ, ಹಿಂಗೆ ಒಕ್ಕಟ್ಟಿರ್ರಿ, ಸಮಾಜಕ್ಕೆ ಮುಂದೆ ತಗೊಂಡು ಹೋಗ್ರಿ. ಮಹರ್ಷಿ ವಾಲ್ಮೀಕಿ ಅವರು ಏನು ಉಪಾಸನೆ ಬರಿದ್ರು ರಾಮಾಯಣದು, ಅದು ಓದ್ರಿ, ಅದಕ್ಕೊಂದು ಮುಂದೆ ಹೋಗ್ರಿ. ಮತ್ತೆ ಎಲ್ಲಾರ್ಗಿ ಏನು ಅಂತಿರುತ್ತೆ, ಮಹರ್ಷಿ ವಾಲ್ಮೀಕಿ ಜಯಂತಿ ಎಲ್ಲಾರ್ಗಿ ಶುಭಾಶಯಗಳು. ಎಸ್ ಟಿ ಸಮಾಜದ ಒಂದು ಕಾರ್ಪೊರೇಷನ್ ಇದೆ, ಎಲ್ಲ ಫಂಡ್ಸ್ ಸರ್ಕಾರ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಎಲ್ಲಿ ಪೂರ್ಣ ಸರ್ಕಾರ ಸಮಾಜ ಜೊತೆ ಇದ್ದೇವೆ. ಮತ್ತು ನಮ್ಮ ನೇತೆ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಎಲ್ಲಾರು ನಮ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ಮುಂದೆ ಅದಾರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.